ಜನಕ ರಾಮಭದ್ರ ಕೊಂದಿದ್ದೇನೆ. ತಾಟಕಿಯನ್ನು ಮುಗಿಸಿದ ಕತೆ ಹೌದು. ನೀನ್ ಹೇಳಿದ ಹಾಗೆ ಶಿವಧನುಸ್ಸನ್ನು ಎತ್ತಿದಂತಹದ್ದು ಹೌದು. ಭಾರ್ಗವರ ಗರ್ವಹರಣ ಇದೆಲ್ಲ ಆಗಿದೆ ಎಂದಲ್ಲಿಗೆ ಲೋಕ ನಿರಾತಂಕವಾಗಿದೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇಲ್ಲಿ ಇನ್ನು ಅನೇಕಾನೇಕ ದುಷ್ಟರು ತಲೆ ಎತ್ತಿದ್ದಾರೆ. ಒಂದು ಕಾಲದಲ್ಲಿ ತಾಟಕಿಯನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ನನಗೆ ಅರ್ಥ ಆದದ್ದು ಏನು, ಅಂಥವ್ರು ಇನ್ನು ಎಷ್ಟು ಜನ ನಮ್ಮ ಜನಸ್ಥಾನದ ಕಡೆಯಲ್ಲಿ ಅಡಗಿದ್ದಾರೋ ಏನು, ಇನ್ನು ಎಲ್ಲೆಲ್ಲಿ ರಾಕ್ಷಸರು ನಮ್ಮ ಸುತ್ತಮುತ್ತ ಓಡಾಡ್ತಾ ಇದ್ದಾರೋ ಏನು, ಅಂಥವರ ಸಂಪೂರ್ಣವಾದಂತಹ ನಾಶ ಅದನ್ನು ನಾವು ಮಾಡುವುದಕ್ಕೆ ಮುಂದಾದರೆ ತನ್ಮೂಲಕವಾಗಿ ಒಳ್ಳೆಯ ರಾಜ್ಯವನ್ನ ಮುಂದೆ ನಾವು ಸ್ಥಾಪಿಸಬಹುದಲ್ಲ. ಯಾಕೆಂದ್ರೆ ಈ ಧರೆಯ ಅಧಿಕಾರವನ್ನು ಸ್ವೀಕರಿಸಿ ಅದನ್ನು ಸರಿಪಡಿಸುವುದಕ್ಕೆ ಮುಂದಾಗುವುದಕ್ಕಿಂತಲೂ ಹೊಣೆಗಾರರಾದವರು ತಾವು ಇದ್ದೀರಿ. ಇನ್ನೂ ತಾವು ಈ ನಾಡನ್ನ ಮುನ್ನಡೆಸುವಲ್ಲಿ ಸಾಮರ್ಥ್ಯವನ್ನು ಪಡೆದುಕೊಂಡು ಉಳಿಯುವಂತಹ ಸಾಮರ್ಥ್ಯ ಏನು 60,000 ಏನು ಅಪ್ಪ, ನೀವು ಸಂಕಲ್ಪ ಮಾಡಿದ್ರೆ ಇನ್ನೂ 10,000 ವರ್ಷ ಈ ನಾಡನ್ನ ಆಳುವಂತ ಎಲ್ಲ ಶಕ್ತಿ ನಿಮಗಿದೆ. ಹೌದಪ್ಪ, ಸಂಕಲ್ಪ ಮಾತ್ರದಲ್ಲೇ ಸಾಧ್ಯ. ಅಂತ ನೀವು ಗಟ್ಟಿಯಾದಂತಹ ಒಂದು ಸಂಕಲ್ಪ ಮಾಡಿ ರಾಮ ದಿಗ್ವಿಜಯವನ್ನ ಪೂರೈಸಿ ಬರುವ ತನಕ ಈ ನಾಡನ್ನ ನಾನು ಆಳ್ತೇನೆ ಎಂಬ ಇಷ್ಟು ಯೋಚನೆ ನೀವು ಮಾಡಿದ್ರೆ ನಿಮ್ಮ ಎದುರಿಗೆ ನಿಲ್ಲುವ ಯೋಗ್ಯತೆ ಯಾರಿಗೂ ಇಲ್ಲ. ಸರಿ ಉಂಟು ಮಗನೇ. ಅಪ್ಪ, ಹಾಗಾಗಿ ಲೋಕ ಕಂಟಕರಾದಂತಹ ದುಷ್ಟರನ್ನ ಸಂಹರಿಸುವುದಕ್ಕೆ ನನಗೆ ಅಪ್ಪಣೆಯನ್ನು ಕೊಡಿ. ವತ್ಸ ಜನಕ, ನಿನ್ನ ತರ್ಕ ಸರಿ ಉಂಟು. ತೊಡಗೇನು ಗೊತ್ತೇ, ಮಾಡುವ ಹೇಳು ಮಗನೇ. ಏನು? ಪ್ರೇಕ್ಷಕರು 1000 ಸಂಖ್ಯೆಯಲ್ಲಿ ಸೇರ್ತಾರೆ ಆಟ ನೋಡ್ಲಿಕ್ಕೆ. ಆದ್ರೆ ಆ 1000ದಲ್ಲಿ 999 ಜನರಿಗೆ ಆಟ ಚೆಂದಾಗಿದೆ ಅಂತ ಗೊತ್ತಾಗಿದೆ. ಏನು ಕೊಣದ್ನ ಅವನು ಯಾಸ ಕಂಡ್ರೆ ಸಾಕು ಪೂರ ಶಂಭು ಹಾಗೇ ಇದ್ದು ಅಂತ ಹೇಳ. ಅವರ ಬುದ್ಧಿ ಸಂಸ್ಕಾರ ಅದು. ಆ 990 ಮತ್ತೊಬ್ಬ ಇದ್ದಾನೆ, ಓ ಅವ ಏನು ಹೇಳ್ತಾನೆ, ಅವ ಪ್ರಸಂಗದ ಹಿಂದಿರುವ ಸಂದೇಶವೇನು, ಆಶಯವೇನು, ಈ ಪ್ರಸಂಗ ಯಾಕೆ ಬಂತಪ್ಪ, ಅದನ್ನು ಬರೆದ ಕವಿಗ ಉದ್ದೇಶ ಏನು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾನೆ. ಯಾಕಿದನ್ನು ಹೇಳಿದೆ ಗೊತ್ತುಂಟ? ಅರ್ಥ ಆಗಲಿಲ್ಲ. ಭಾರ್ಗವ ಗರ್ವಾಪಹರಣ ಆಟ ನೋಡಿದ ಪ್ರೇಕ್ಷಕ ನಾನು. ಅದರ ಹಿಂದಿರುವ ಆಶಯ ಏನು ಅಂತ ತಿಳಿದವ ನೀನು. ನಾನು ಆಟ ನೋಡಿಕೊಂಡು ಬಾರಿ ಚಂದ ಇದ್ವಿ ಅಷ್ಟೇ. ಮಗನೇ, ಅಪ್ಪಯ್ಯ, ಎಷ್ಟು ಆಳವಾದ ಅಧ್ಯಯನ ನಿನ್ನದು. ಭಾರ್ಗವ ಗರ್ವಾಪಹಾರಕರಾದಂತ ಕ್ಷತ್ರಿಯ ಗರ್ವಾಪಹಾರಕರಾದಂತ ಭಾರ್ಗವರು ದಶರಥ ಎಂದು ಬೊಬ್ಬಿರಿಯುತ್ತಾ ಎದುರಿಗೆ ಬಂದಿದ್ದಾಗ ನಾನು ಹೆದರಿ ನಿನ್ನ ಸೆರಗಿನೊಳಕ್ಕೆ ತಲೆಯನ್ನು ಹುಡುಗಿಸಿದ್ದೆ. ಮಕ್ಕಳಿಗೆ ಹೆದರಿಕೆ ಆದರೆ ತಾಯಿಯ ತಂದೆಯ ಸೆರಗಿನ ಒಳಕ್ಕೆ ತಲೆ ತೂರಿಕೊಳ್ತವೆ. ಇಲ್ಲಿ ನಾನು ತಂದೆ, ನೀನು ಮಗ. ಆದರೆ ಹೆದರಿದ ನಾನು ಮಗನ ಸೆರಗಿನೊಳಗೆ ತಲೆ ತೂರಿಕೊಂಡೆ. ಯಾಕೆ ಹೇಳು? ರಾಮ ಏನು ಅಂತ ಅದಾಗಲೇ ನನಗೆ ಗೊತ್ತಾಗಿತ್ತು. ಆ ಹಲ್ಯೋದ್ಧರಣವನ್ನು ಮಾಡಿದಂಥ ರಾಮ ಇಳೆಗೆಳೆದ ಮಹಾನುಭಾವನಾಗಿ ನನ್ನ ಕಣ್ಣುಗಳಿಂದ ಅಂಗೀಕರಿಸಲ್ಪಟ್ಟಿದ್ದ. ದೇವರು ಅಂತ, ದೇವರಲ್ಲದೆ ಇನ್ಯಾರು? ಭಯತ್ರಾತ ಎನ್ನಿಸಿಕೊಳ್ಳಬಲ್ಲವನು. ಆ ಧೈರ್ಯದಿಂದ ನೀನು ಅದನ್ನು ಸಮ್ಮತಿಸಿದವನಂತೆ. ಹೆದರಬೇಡಿ ಅಪ್ಪಯ್ಯ, ನಾನು ನೋಡಿಕೊಳ್ತೇನೆ. ಹೆದರಬೇಡಿ ನನ್ನನ್ನು ಹಿಂದಕ್ಕೆ ಸರಿಸಿ ಭಾರ್ಗವರಾಮನ ಎದೆ ಕೊಟ್ಟು ನಿಂತವನಲ್ವೇ ನೀನು? ಅಲ್ಲ, ಭಟ್ರಿಗೆ ಮಂಡೆ ಬಿಸಿಯಾಗಿತ್ತು ಅಂತ ಮಾಡು. ಯಾಕೆ?
ತನ್ನ ಹೆಸರು ಕೇಳಿದ್ರೆ ಎದೆ ಹೊಡೆದು ಸಾಯ್ತಾ ಇದ್ದ ಕ್ಷತ್ರಿಯರ ಕಾಲದಲ್ಲಿ ಒಂದು ಕ್ಷತ್ರಿಯ ಪಿಳ್ಳ ತನ್ನೆದ್ರು ಹೀಗೆ ನಿಲ್ತದೆ ಅಂದ್ರೆ ಮಂಡ ವಿಷಯ ಆಗದೆ ಇರ್ತದ. ಅದೇ ಎಲ್ಲ ಇದು ಎಲ್ಲಿಂದ ಬಂತಪ್ಪ ಇವನಿಗೆ ಈ ಧೈರ್ಯ? ಆದರೂ ತೋರ್ಪಡಿಸಿಕೊಂಡಿರಲಿಲ್ಲ. ಕಕ್ಕರ ದೃಷ್ಟಿಯಿಂದ ನಿನ್ನನ್ನು ನೋಡುತ್ತಾ ತಾಟಕಿಯನ್ನು ಯಾಕೆ ಹಾಕೊಂಡೆ ಅಂದ್ರೆ ಕೆಲವರಿಗೆ ಸ್ವರ ಕೇಳಿಯೇ ಬಟ್ಟೆ ಒದ್ದೆ ಆಗ್ತದೆ ಅಂತ ಅವರಿಗೆ ಅನುಭವ ಆಗಿದೆ. ಏರು ಸ್ವರದಲ್ಲಿ ಕೇಳಿದ್ದು, ತಾಟಕಿಯನ್ನು ಯಾಕೆ ಹಾಕೊಂಡೆ? ನೀನು ಶಾಂತ ಸ್ವರದಿಂದ ಅವಳು ನನ್ನ ಅಮ್ಮ ಅಲ್ಲ ಸ್ವಾಮಿ ತಿಳಿಬಿಟ್ಟು ಭಟ್ರಿಗೆ ಮಂಡ ವಿಷಯ ಆಯ್ತಾನೆ. ಆ ಮಾತಿನ ಅರ್ಥ ಎಂಥದ್ದು ಅಂತೇಳಿ ನನಗೆ ಗೊತ್ತಾಗುವಾಗ ತಡಾಗಿತ್ತು. ನಾನು ಆಟ ನೋಡುವ ಪ್ರೇಕ್ಷಕ. ನೀನದರ ಅರ್ಥ ಮಾಡಿಕೊಂಡ ಉತ್ತರ ಕೊಟ್ಟವ. ಹೆತ್ತ ತಾಯಿಯ ತಲೆಯನ್ನು ಕತ್ತರಿಸಿದಂತ ದುರಾತ್ಮನ್ ಏನು? ಪರಶುರಾಮನಿಗೆ ನೀನು ಹೇಳಿದ್ದು, ಹೆತ್ತ ತಾಯಿಯ ತಲೆಯನ್ನು ಕಡಿದಿದ್ದೆ, ನನಗೆ ಒಂದು ತಾಟಕಿ ಎಂಬ ಹೆಣ್ಣನ್ನು ಕೊಂಡದ್ದು ಯಾಕೆ ಕಳಿಸಿಯಲ್ಲ. ಅದು ಅರ್ಥ ಆಗುವಾಗ ನನಗೆ ಹೊತ್ತಾಗಿದೆ ಮಗನೇ. ಅವಳು ನನ್ನ ಅಮ್ಮ ಅಲ್ಲ ಹೇಳಿದ ಕೂಡಲೇ ಮಂಡ ವಿಷಯದ ಬ್ರಾಹ್ಮಣ ಶಿವಧನುಷ್ಠನ್ನು ಯಾಕೆ ಮುರಿದ? ಮತ್ತೊಂದು ಪ್ರಶ್ನೆ. ನನ್ನ ಅಪ್ಪನ ಹರಕೆ ಅಲ್ಲ ಅದು. ಅಪ್ಪನ ಹರಕೆ ಆದರೆ ಮುರಿಯುವುದು, ತಾನಾಗಿ ಅದು ಮುರಿದು ಹೋದದ್ದು ನನ್ನಲ್ಲ ಕರ್ತೃತ್ವ. ಅಲ್ಲಿ ಶಿವಧನುಷ್ಠಿದ್ದೇ ಕರ್ತೃತ್ವ ಅಂತ ನೀ ಹೇಳಿ. ಹಾಗಾದ್ರೆ ಹೇಳೆ, ವೈಷ್ಣವ ಧನುಸ್ಸು ಹೆದೆಯರಿಸು. ನೀನು ಕೈ ಹಾಕಿದಿ, ದರಕ್ಕ ಎಳ್ಕೊಂಡಿ, ಹೆದೆ ಏರಿಸಿದಿ, ಬತ್ತಳಿಕೆಯಿಂದ ಬಾಣವನ್ನನ್ನು ತೆಗೆದು ಅಹಮಸ್ಮಿ ಕೋದಂಡರಾಮ ಅಂತ ಹೇಳಿದಿ. ಮಂಡೆ ಬಿಸಿ ಆಯಿತು ಬ್ರಾಹ್ಮಣನಿಗೆ. ಯಾಕೆಂದ್ರೆ ಅವರಿಗೆ ಪರಶುರಾಮನೆಂಬ ಹೆಸರು. ಪರಶುವನ್ನು ಹಿಡಿದ ಕಾರಣದಿಂದ ಪರಶುರಾಮ ನಾಗಬಲ್ಲ. ಆದರೆ ಪರಶು ಹಿಡಿದವರೆಲ್ಲರೂ ಪರಶುರಾಮರಾಗುವುದಿಲ್ಲ. ಅಲ್ಲಿ ಸಂಕಪ್ಪನ ಮಗ ವೆಂಕಪ್ಪ ದಿನ ಕೊಡಲು ಹಿಡ್ಕೊಂಡು ಕಟ್ಟಿಗೆ ಮಾಡ್ಲಿಕ್ಕೆ ಹೋಗ್ತಾನೆ. ಯಾರಾದ್ರೂ ಅವನನ್ನು ಪರಶು ಸಂಕಪ್ಪ ಅಂತ ಹೇಳಿದ್ದುಂಟ? ಎಳವರೆಯದಿಂದಲೇ ಪರಶು ಎಂಬಂತಹ ಸಾಧನದಲ್ಲಿ ಆಸಕ್ತಿಯನ್ನು ತಳೆಯುತ್ತಿದ್ದಂಥ, ಅದರೊಂದಿಗೆ ಕ್ರೀಡಿಸುತ್ತಿದ್ದಂಥ ಆ ಬಾಲಕನಿಗೆ ಪರಶುರಾಮ ಎಂಬ ಹೆಸರು ಸಾರ್ಥಕಗೊಂಡದ್ದು ಯಾವಾಗ? ಅಪ್ಪ, ನಾನು ಗಣಪತಿಯಲ್ಲಿ ಪರಶು ವಿದ್ಯೆಯನ್ನು ಕಲ್ತುಕೊಂಡು ಬರ್ತೇನೆ, ಅಪ್ಪಣೆ ಕೊಡಿ ಅಂತ ಹೇಳಿದ ಬಳಿಕ. ವಿದ್ಯಾವಿಹೀನರ ಸಾಧನ ಪರಶು ಅಂದರೆ. ಯಾರು ಪಾಠಶಾಲೆಗೆ ಹೋಗಿ ಕಲೀಲಿಲ್ಲ ಅವ ಕೊಡಲಿಯಲ್ಲಿ ಕಟ್ಟಿಗೆ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಬೇಕು. ವಿದ್ಯಾವಿಹೀನರ ಸಾಧನವಾದ ಪರಶು ಅವನಿಗೆ ವಿದ್ಯಾ ಪ್ರಕಾರವಾಯಿತು. ಪರಶು ವಿದ್ಯೆಯನ್ನು ಕಲ್ತು ಬರ್ತಾನೆ, ಅಪ್ಪಣೆ ಕೊಡಿ. ಇಂಥ ಪರಶುರಾಮನ ಮುಂದೆ ಅಹಮಸ್ಮಿ ಕೋದಂಡರಾಮ ಅಂದ್ರೆ ಅರ್ಥ ಏನು? ಭಟ್ರಿಗೆ ಗೊತ್ತಾಯ್ತು. ಹಾಗಾಗಿ ಅಲ್ಲಿ ಅವರು ಕೊಡಲಿಯನ್ನು ಕೆಳಗಿಟ್ಟದ್ದು, ಸುಮ್ಮನೆ ನಿಂತದ್ದು. ಅಹಂ ಅಸ್ಮಿ ಕೋ ದಂಡ ರಾಮ. ರಾಮನ ಬಾಣ ಹುಸಿಯಲ್ಲ. ನಾನು ಒಂದು ಬಾಣವನ್ನು ಹೆದೆಗೇರಿಸಿದನಾದರೆ ಅದಕ್ಕೊಂದು ಜೀವ ದಂಡ ಸಿಗಲೇಬೇಕು. ಕೋ ದಂಡ, ಈ ಬಾಣಕ್ಕೆ ಏನು ದಂಡ ಕೊಡು ನೀನು ಹೇಳಿದಿ. ಭಟ್ರು ಹೀಗೆ ಮಾಡಿ ಹೊಕ್ಕಳು ತೋರಿಸಿದರು. ಆ ಹೊಕ್ಕಳಿನಲ್ಲಿ ಯಾವನೋ ಒಬ್ಬ ರಕ್ಕಸ ಬಿಡಾರ ಮಾಡಿಕೊಂಡದ್ದಿರಲೇ ಆ ಬ್ರಾಹ್ಮಣ ಹುಲಿ ವೇಷ ಮಾಡಿಕೊಂಡು ಕಳೆದ ಕೃತಯುಗದಿಂದ ತಿರುಗಾಟ ಮಾಡ್ತಾ ಇದ್ದವರು. ನಿಂತಲ್ಲಿ ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ ಆ ರಕ್ಕಸ. ನಿನ್ನ ಬಾಣದಿಂದ ಆ ರಕ್ಕಸ ಸತ್ತದ್ದು. ಬ್ರಾಹ್ಮಣ ಚಪ್ಪೆ ಸಂಕ್ರಾಂತಿಯಾದ, ಚಪ್ಪೆ ತಂಬಳಿ ಬ್ರಾಹ್ಮಣನಾದ. ಜೊತೆಯಲ್ಲೊಂದು ಸೂಚನೆಯನ್ನು ನಿನಗೆ ಹೇಳಿದರು. ಪ್ರಪಂಚಕ್ಕೆ ಉಭಯ ರಾಮರು ಬೇಡ, ತಾನು ನಿವೃತ್ತನಾಗುತ್ತೇನೆ, ನೀನು ಮುಂದುವರಿ ಅಂತ ಹೇಳಿದ್ರು. ಅದನ್ನು ಆಧರಿಸಿ ತನ್ನ ಕರ್ತವ್ಯ ಕ್ಷೇತ್ರ ಇನ್ನೂ ಇದೆ ಅಂತ ಊಹಿಸಿದ್ದಿ. ಇನ್ನೂ ಕೆಲವು ಕಳರನ್ನೆಲ್ಲ ಕೊಲ್ಲಿಕ್ಕುಂಟಪ್ಪಯ್ಯ ಅಂತ ನನ್ನ ಹತ್ರ ಹೇಳಿದ್ರು. ವಿಷಯ ಹೌದು ಮಗನೇ, ತಿಳಿಯದ ಹೆಡ್ಡನಲ್ಲ. ನಿನ್ನ ಅಮ್ಮನನ್ನು ನಾನು ಮದುವೆ ಆಗುವಾಗ ಒಬ್ಬ ಕಳ, ಅದರಲ್ಲಿ ಕೆಲವು ಪಾರ್ಪತ್ಯ ಮಾಡಿದ್ದ, ಗೊತ್ತುಂಟ ನನಗೆ. ಅಪ್ಪಯ್ಯ ಅಮ್ಮನ ಮದುವೆ ಸಂಗತಿ ಯಾವ ಮಕ್ಕಳಿಗೆ ಬೇಕೀಗ? ಕೌಸಲ್ಯ ವಿವಾಹ ಎಂಬ ಪ್ರಸಂಗವೊಂದಾಗಿತ್ತು. ವಿವಾಹ ಆಗದಂತೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದ ಒಬ್ಬನೊಬ್ಬ ರಾಕ್ಷಸ. ಆದರೂ ವಿಧಿ ಕೌಸಲ್ಯ ಹಣೆಯಲ್ಲಿ ದಪ್ಪಾಕ್ಷರದಲ್ಲಿ ಬರೆದಿದ್ದ, ನೀನು ದಶರಥನಿಗೆ ಹೆಂಡತಿಯಾಗುವಂತ.
ನನ್ನ ಹಣೆಯಲ್ಲೂ ಅದೇ ಕಂಠದಿಂದ ಬರೆದಿದ್ದ, ನೀನು ಕೌಸಲ್ಯನ್ನೇ ಮದುವೆ ಆಗುವಂತ. ಅದನ್ನು ಉಜ್ಜಲಿಕ್ಕೆ ಆ ರಕ್ಕಸಿನಿಂದ ಆಗುತ್ತದ? ಆಗಲಿ. ಇಂಥ ರಕ್ಕಸರು ಇರುವ ಸೂಚನೆ ನಿನಗೆ ಪರಶುರಾಮರಿಂದ ಸಿಕ್ಕಿತು. ದುಷ್ಟ ಕ್ಷತ್ರಿಯರ ನಾಶನಾರ್ಥವಾಗಿಯೇ ಇಳಿದು ಬಂದ ಮಹಾಚೇತನ ಅವತಾರಿಗಳು ಅಂತ ನಾವು ಗುರುತಿಸಿದ್ದೇವೆ ಪರಶುರಾಮರನ್ನು. ಅಂಥವರು ಇನ್ನು ನಾನಲ್ಲ ನೀನು ಹೇಳ್ತಾರೆ ಅಂದರೆ, ನನ್ನಿಂದ ಆಗದೇ ಇರುವ, ನನ್ನಿಂದ ಬಾಕಿಯಾದ ಕೆಲಸ ನೀನು ಮಾಡು ಎಂಬ ಸೂಚನೆ ಕೊಟ್ಟ ಹಾಗೆ ಅಂತ ನೀನು ಪ್ರಸಂಗದ ಸಂದೇಶವನ್ನು ತಿಳಿದ ಪ್ರೇಕ್ಷಕ. ನಾನಾಗಲ್ಲ, ಆಟ ನೋಡಿದ ಪ್ರೇಕ್ಷಕ. ಅದನ್ನಾಧರಿಸಿ ನೀನೀಗ ನನ್ನ ಹತ್ರ ಹೇಳ್ತಾ ಇದ್ದಿ, ಅಪ್ಪ ದಿಗ್ವಿಜಯ ಅಲ್ಲದಿದ್ರೆ ಕೆಲವು ಕಳರನ್ನೆಲ್ಲ ನಾಶ ಮಾಡುವ ಕೆಲಸ ಒಂದಾದ್ರೂ ಉಂಟಲ್ಲ, ಈ ಕಳರು ಬಹಳ ಜನ ಇದ್ದಾರೆ ಹೇಳುವ ಸೂಚನೆ ಉಂಟು, ನನಗೆ ತೆಗೆದು ಬರ್ತೇನೆ. ಸರಿಯಾದ ಯೋಚನೆ. ಆದ್ರೆ ಏನು ಮಾಡುವ ಹೇಳು? ಏನು? ನಾನು ಯಾಕೆ ಇಷ್ಟು ಪ್ರಯತ್ನ ಮಾಡ್ತಾ ಇರೋದು ಗೊತ್ತುಂಟು? ನನಗೆ ಅರ್ಥ ಆಗಲಿ. ನೀನು ದಿಗ್ವಿಜಯವೆಲ್ಲವನ್ನು ಮುಗಿಸಿಕೊಂಡು ಬರುವ ತನಕ ನಾನು ಜೀವಂತ ಇರ್ತೀನಿ ಎನ್ನುವ ಭರವಸೆ ನನಗಿಲ್ಲ. ಬೆಳಗಾತ ಎದ್ದ ಕೂಡಲೇ ನನ್ನ ಕಿವಿದರೆಗೆ ಮರಣಗಂಟೆ ಕೇಳಿಸಿದೆ. ನನ್ನ ಮರಣ ಸನ್ನಿಹಿತವಾಗಿದೆ ಎನ್ನುವುದು ಸ್ಫುಟವಾಗಿ ಕಾಣಿಸುತ್ತಿದೆ. ಈ ಸನ್ನಿಹಿತ ಅದು ಶಬ್ದ ವಿಚ್ಛೇದನ ತಪ್ಪಾಗಬಾರ್ದು. ಸತು ನಿಹಿತ, ಸನ್ನಿಹಿತ, ಅದು ಬಿಟ್ಟು ಸನ್ನಿಹಿತ ಮಾಡಿದ ಮೋಸ. ಸನ್ನಿಹಿತವಾಗುವುದಿಲ್ಲ, ಯಾರಿಗೂ ಹಿತ ಅಲ್ಲ, ಆಗಬಾರ್ದು. ಸನ್ನಿಹಿತವಾಗಿದೆ, ಸಮೀಪದಲ್ಲಿದೆ ಅಂತ ಅರ್ಥ. ಯಾವಾಗ ಗೊತ್ತಿಲ್ಲ, ಈ ದಿವಸವೋ ಅಲ್ಲ, ಈ ವಾರದಲ್ಲೋ ಅಲ್ಲ, ಈ ಪಕ್ಷದಲ್ಲೋ, ಈ ಮಾಸದಲ್ಲೋ, ಕೊನೆಗೆ ಇದರ ಅವಧಿಯನ್ನು ವಿಸ್ತರಿಸುತ್ತಾ ಹೇಳಿದರೆ 1 ಸಂವತ್ಸರ ಅಂತ ಲೆಕ್ಕ. ಈ 1 ಸಂವತ್ಸರದ ಕಾಲ ನಾನು ದಿಗ್ವಿಜಯಕ್ಕೆ ಬೇಕಾದ ಅವಧಿಯು ಅದೇ ಅಲ್ವಾ, 1 ಸಂವತ್ಸರ ಕನಿಷ್ಠ. 1 ಸಂವತ್ಸರ ಕಾಲ ನಾನು ಬದುಕುತ್ತೇನೆ ಹೇಳುವ ಪೂರ್ಣ ಭರವಸೆ ಇಲ್ಲ ಮಗನೇ. ಅಷ್ಟರೊಳಗೆ ಅಂದ್ರೆ ನಾನು ಸಾವಿದ್ರೊಳಗೆ ಈ ಭೂಮಿಯನ್ನು ರಾಮರಾಜ್ಯವಾಗಿಸಿದಂತ ಸಂತೋಷ ಸಂಭ್ರಮ ನನ್ನದ್ದಾಗುವುದಿಲ್ಲವೇ? ಯಾಕೆ? ಈಗಾಗಲೇ ನಮ್ಮ ಮಂತ್ರಿಗಳು ವಸಿಷ್ಠತ ಕೇಳಿ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಸ್ವಂತ ಗೊತ್ತಾಗಲಿಲ್ಲ, ಅವ್ರು ಹೇಳಿದ ಮೇಲೆ ಗೊತ್ತಾಗ್ತದೆ ರಾಮ ಅಂದ್ರೆ ಏನು ಅಂತ. ಅವರಿಗೆ ರಮ್ ಅಂದ್ರೆ ಏನು ಅಂತ ಗೊತ್ತಿತ್ತು. ಯಾಕೆ? ರಮ್ ಎಂಬುದು ಧಾತು. ರಮ್ ಸಮ ಕ್ರೀಡಾ ಯಾಮ್ ಅರ್ಥ ಮಾಡಿಕೊಂಡಿದ್ರು ಅವರು. ಆ ರಮ್ ಎಂಬ ಧಾತುವಿನಿಂದ ಸಿದ್ಧವಾದ ಕ್ರಿಯಾಪದವೇ ರಮಂತೆ. ಅದು ಅವರು ಹೇಳಿದ ಮೇಲೆ ಗೊತ್ತಾಗ್ತದೆ. ರಮಂತೆ ಉಳಿದದ್ದಾದ್ಯಹಾರ ಯೋಗಿನಃ ಅಸ್ಮಿನ್ ಇತಿ ರಾಮ. ಯೋಚನೆ ಮಾಡು. ಹಾಗಾಗಿ ರಾಮರಾಜ್ಯ ಅಂದ್ರೆ ದೇವರ ರಾಜ್ಯ ಅಂತ ಅವ್ರು ನೋಡಿ ನಿಂತಲ್ಲಿ ನೆಲ ಬಿಟ್ಟಿದ್ದಾರೆ ಅವರು. ಪ್ರಜಾ ಜನರೆಲ್ಲರೂ ಆ ನಿರೀಕ್ಷೆಯಲ್ಲಿರುವುದನ್ನು ನಾನು ಎಂದೋ ಕಂಡಿದ್ದೇನೆ. ಪ್ರಜಾ ಜನರ ಬಯಕೆಯನ್ನು ಈಡೇರಿಸಿ ಕೊಡುವುದರಲ್ಲೇ ನೃಪಧರ್ಮ ಸಫಲಗೊಳ್ಳುವುದು ತಾನೆ. ಆದ್ರಿಂದ ಪ್ರಜಾ ಜನರೆಲ್ಲರ ಒಕ್ಕೊರಲ ಬಯಕೆಯಂತೆ ರಾಮರಾಜ್ಯವಾಗಿಸಿಕೊಳ್ಳುವಂತ ನನ್ನ ಈ ಸಂಕಲ್ಪವನ್ನು ಮಗನೇ ದಯವಿಟ್ಟು ನಿರಾಕರಿಸಿ ಬೇಡ. ನನಗೆ ಅದಕ್ಕಿಂತ ಮಿಗಿಲಾದ ಯಥಾಕಾರಕವಾದ ಮತ್ತೊಂದು ವಿಚಾರ ಇಲ್ಲ ಮಗನೇ. ಜನಕ